ಬಾರವ ನೀ ಬಾರವ. ನಿಮ್ಮ ಹೆಸರೇನು? ನನ್ನ ಹೆಸರು ಶಾಂತಿ. ಶಾಂತಿ ಬನ್ನಿ ಹೆಚ್ಚಿಗೆ ಶಾಂತಿ ಅಂತ ಹೆಸರಿಟ್ಟವ್ರೆ. ಶಾಂತಿನೇ ಇಲ್ಲ. ಶಾಂತಿನೇ ಇಲ್ಲ. ಯಾಕೆ ಶಾಂತಿ ಇಲ್ಲ? ಯಾಕೆ ಶಾಂತಿ ಇಲ್ಲ ಅಂದ್ರೆ ಆತರ ಮಾಡ್ತಾರೆ. ಏನ್ ಮಾಡ್ತಾರೆ? ಈಗ ಅಲ್ಲಿ PG ಒಂದ್ ಹಾಕವ್ರೆ. ಆ PGಯಲ್ಲಿ ಒಂದು 1000 ಜನ ಹುಡುಗಿರಿದ್ದಾರೆ. ಹುಡುಗಿರ್ PG ಇಲ್ಲಿಗೆ ಲೈನ್ ಕೊಟ್ಟವ್ರೆ. ಯಾವಾಗ ಮಳೆ ಬಂದ್ರು ಬರೀ ಕಕ್ಕಸ್ತೆ ಕೊಚ್ಕೊಂಡ್ ಬರುತ್ತೆ. ರೋಡ್ ಎಲ್ಲ ಯಾರು ಬಂದ್ ಕೇಳೋರೇ ಇಲ್ಲ. ಹೋಗಿ ಅಲ್ಲಿ ಸುರೇಶ್ ಕುಮಾರ್ಗೆ ಹೇಳಿದ್ವಿ, ಬರ್ತೀನಿ ಅಮ್ಮ ಕಳಿಸ್ತೀನಿ ಅಂದ್ರೆ ಯಾರು ಬಂದಿಲ್ಲ. ಸುರೇಶ್ ಕುಮಾರ್ ಏನ್ ಹೇಳಿದ್ರು? ಬರ್ತೀವಮ್ಮ ಕಳಿಸ್ತೀನಿ. ಬಂದು ಎತ್ತಿ ಅನ್ಬೇಕಿತ್ತು. ಅವ್ರು ಎತ್ತು ಅಂದ್ರೆ ಕಳಿಸ್ತೀವಿ ಅಂತಾರೆ ಅವರಲ್ಲಿ. ಸಂತಕಯ್ಯ ಗೊತ್ತ ಕಾಸು? ಏನ್ ಕಾಸು? ಗೋಲಕ್ಷ್ಮಿ ಬಂದಿಲ್ಲ, ಪಿಂಚಣಿ ಬರಲ್ಲ. ಇವಾಗ ಪಿಂಚಣಿ ಎಷ್ಟು ನಿಮ್ಗೆ ಬರ್ಬೇಕು? 800 ರೂಪಾಯಿ. 800 ರೂಪಾಯಿ ಅದು ಬರ್ತಾ ಇಲ್ವಾ? ಅದು ಬರ್ತಾ ಇಲ್ಲ. 1000 ಜನಕ್ಕಂದ್ರೆ ಒಂದು 300 ಜನಕ್ಕೆ ಬರ್ತೇ. 700 ಜನ 2000 ರೂಪಾಯಿ ಬಂದ್ರು ಬಂತು, ಹೋದ್ರು ಆಯ್ತು. ಅದೇನ್ ಪರ್ಮನೆಂಟ್ ಅಲ್ಲ. ಪಿಂಚನ್ ಬರಲ್ಲಪ್ಪ. ನಾನು ಅದೇ ಕೆಲಸ ಮಾಡೋದು, ಪಿಂಚನ್ ಮಾಡ್ಕೊಡೋ ಕೆಲಸನೇ ಮಾಡೋದು. ಪಿಂಚನ್ ಮಾಡ್ಕೊಡೋ ಕೆಲಸ ನಿಮ್ಗೆ ಗೊತ್ತಲ್ಲ. ಇಲ್ಲ ಮಾಡ್ಕೊಡ್ತೀವಿ. ಜನಕ್ಕೆ ಬಂದಿಲ್ಲ ಅಂದ್ರೆ ಅವ್ರ ಕಳ್ಸಿಲ್ಲ ಅಂದ್ರೆ ನಾವೇನ್ ಮಾಡೋಣ? ನೀವೆಲ್ಲ ಮಾಡ್ತೀರಾ, ಫೈಲ್ ಮೂವ್ ಮಾಡ್ತೀರಾ. ಅವ್ರು ಕಳ್ಸಿಲ್ಲ ಅಂದ್ರೆ ಏನ್ ಮಾಡೋದು? ನೋಡಿ ಮತ್ತೆ ನಿಮ್ಗೆ ಬಂದಿಲ್ಲ ನೋಡಿ. ಪಿಂಚಣಲ್ಲೇ ಕೆಲಸ ಮಾಡ್ತಾರೆ, ಅವ್ರಿಗೆ ಬಂದಿಲ್ಲ. ಜನ ಇಲ್ಲೇ ತಿಳ್ಕೊಬೇಕು. ಅಲ್ಲೇ ಕೆಲಸ ಮಾಡ್ತಾರೆ, ಅವ್ರಿಗೆ ಬಂದಿಲ್ಲ. ಸರ್ಕಾರ ನಂದೇ 3 ವರ್ಷ ಆಯ್ತು. ಸಿದ್ದರಾಮಣ್ಣನ್ ಕೇಳಿ, ಈಗ ಒಂದ್ ಹಾಡು ಹೇಳ್ಕೊಂಡು ಕೇಳಿ ನೋಡೋಣ. ಸಿದ್ದರಾಮಯ್ಯ ನಾವು ಏನ್ ಬಸ್ ಫ್ರೀ ಮಾಡು ಅಂತ ಹೇಳಿದ್ವಾ, ಕರೆಂಟ್ ಫ್ರೀ ಮಾಡು ಅಂತ ಹೇಳಿದ್ವಾ, ಅದೆಲ್ಲ ಮಾಡ್ಬಿಟ್ಟು ಈಗ ಪೆನ್ಷನ್ ಬರಲ್ಲ, ಏನು ಬರಲ್ಲ. ಈಗ ನಾವೇನ್ ತಪ್ಪು ಮಾಡಿದ್ವು ಗಂಡಸರು? ಹುಡುಗರು ಹೊಡಿತಾವ್ರೆ. 20 ರೂಪಾಯಿ 40 ರೂಪಾಯಿ ಗಂಡಸರಿಗೆ ಜಾಸ್ತಿ ಆಗಿದೆ. 150 ರೂಪಾಯಿ ಸನ್ಪೀರ್ ಎಣ್ಣೆ ಏನ್ ಕೊಟ್ಟು ಕಿತ್ಕೋತಾರೆ. ಹೌದು, ಅರ್ಥ ಆಯ್ತಿಲ್ಲ. ಜೈ ಜೈ ಅಂತವ್ರು ನಮ್ ಜನ. ಸರಿ ಅಮ್ಮ, ಥ್ಯಾಂಕ್ ಯು ಶಾಂತಕಯ್ಯ. ಶಾಂತಿಯಿಂದ ಇರಿ. ಓಕೆ ತಡ್ರಿ, ಇಲ್ಲಿ ಯಾರೋ ಒಬ್ರು ಶಾಂತಿಯಿಂದ ಇದಾರೆ. ಅಜ್ಜಿ ಏನಜ್ಜಿ? ಯಾಕಜ್ಜಿ ಒಬ್ಬರೇ ಇದೀರಾ? ಯಾಕೆ? ಯಾರಾದ್ರು ಒಳಗಡೆ ಇರೋದು? ಮೊಮ್ಮಗ ಯಾಕೆ ಒಳಗಡೆ ಇದಾರೆ? ಯಾಕೆ ಇವತ್ತು ಭಾನುವಾರ ಕೆಲ್ಸಕ್ಕೆ ಹೋಗಿಲ್ಲ? ಯಾಕಜ್ಜಿ ಏನ್ ಕಷ್ಟ ನಿಂಗೆ? ಹುಷಾರಿಲ್ಲಪ್ಪ, ಕಾಲ್ ನೋವಾ? ಏನ್ ಕಾಲ್ ಯಾಕೆ ಕಾಲ್ ನೋವು? ಆಸ್ಪತ್ರೆ ತೋರಿಸಿಲ್ವಾ? ತೋರಿಸಿದೀನಿ. ಅಲ್ಲ ಅಲ್ಲಿ ದೊಡ್ಡ ಮಗನಲ್ಲಿ ಐತಾನ. ಎಲ್ಲಿದ್ದಾನೆ ದೊಡ್ಡ ಮಗ? ಇಲ್ಲಿ ಐತಾನ. ಏನ್ ಮಾಡ್ತಾರೆ ಅವರು? ಅವನ್ ಕಣ್ಣು ಗೊತ್ತಾಗೋದಿಲ್ಲ. ಕಣ್ಣು ಆಪರೇಷನ್ ಆಗಿ ಕಣ್ಣು ಗೊತ್ತಾಗೋದಿಲ್ಲ. ಎಲ್ಲ ಬರೀ ಹುಷಾರಿಲ್ವಾ ಯಾರಿಗೂ? ಮಗ ದೊಡ್ಡ ಮಗ. ಇವ್ರು ಮಂಗಿರೋದ್ ಮೊಮ್ಮಗನ? ಅವನು ಪಿಡ್ಸ್ ಬರ್ತದ. ಇದ್ರ ನಿಮ್ ಪಿಡ್ಸ? ಏನ್ ಇವ್ರ ಮನೆಯವರಿಗೆಲ್ಲ ಬರೀ ರೋಗನೇ ಇದಾವೆ ಬರೀ? ಪಾಪ. ಈಗ ಇದೇ ಮನೆನಾ ನಿಮ್ದು? ಇದೇ ಮನೆ? ಸ್ವಂತ ಮನೆನಾ ಇದು? ಬರೀ ಒಂದೇ ರೂಮು? ಅಲ್ಲೊಂದು ರೂಮ್ ಮಾಡಿದಿನಪ್ಪ. ಮಗನ ಐತಾನ. ಮಗ ಇದಾರೆ? ಮಗ ಸೊಸೆ ಎಲ್ಲ ಅಲ್ಲಿದಾರ? ಸೊಸೆ ಊರೊಳಗ ಐತಾನೆ. ಯಾಕೆ ಹೋಗಿರೋದು? ಅವನ ಕಣ್ಣು ಗೊತ್ತಾಗ್ಲಿಲ್ಲ ನೋಡು. ಬಾಳ ಅದೆಲ್ಲ ಕಷ್ಟ ಬಿದ್ದದೆಲ್ಲ ಹೊಂಟೋಗ್ಬಿಟ್ಟು ಬಿಟ್ಟೋಗಿರೋದ ಕಣ್ಣು ಆಪರೇಷನ್ ಆಗಿದಕ್ಕೆ ನೋಡಿದ್ರನ್ರಿ. ಈ ಯೋಗ್ಯತೆಗೆ ಯಾತಕ್ ಬೇಕು ಮದುವೆ ಎಲ್ಲ? ಮದುವೆ ಮಕ್ಕಳು ಇದೆಲ್ಲ ಯಾತಕ್ ಬೇಕು? ಇವ್ರ ಮಗ ನೋಡಿ, ಇವ್ರ ಮಗ. ನಿಮ್ಮ ಹೆಸರು? ಗೋವಿಂದ ಅವ್ರೆ, ಯಾವಾಗ ಆಗಿದ್ದು ಕಣ್ಣು ಆಪರೇಷನ್? ಆಯ್ತು, 2 ವರ್ಷ ಆಯ್ತು. ನಿಮ್ಮ ಮಿಸ್ಸಸ್ ಎಲ್ಲಿದ್ದಾರೆ? ವಿಶೇಷವಾಗಿ ಒಂದು 15 ವರ್ಷ ಆಯ್ತು. ಯಾಕೆ ಬಿಟ್ಟೋದ್ರು ನಿಮ್ಮನ್ನ? ನಮ್ಗೆ ಸರಿಯಾಗಿ ಕಾಣಿಸಲ್ಲ ಅಂತ ಬಿಟ್ಬಿಟ್ಟು ಹೋಗ್ಬಿಟ್ಟು. ಕಣ್ ಕಾಣಿಸಲ್ಲ ಅಂತ ಬಿಟ್ಬಿಟ್ಟು ಮದುವೆಗೆ ಎಷ್ಟು ವರ್ಷ ಆಗಿತ್ತು? ಆಯ್ತು 48 ವರ್ಷ ಆಯ್ತು. ಯಾಕೆ ಮಕ್ಳು ಮಾಡ್ಕೊಬೇಕಾದ್ರೆ ಗೊತ್ತಿರ್ಲಿಲ್ವಂತ? ಏನು ಗೊತ್ತಿಲ್ಲ. ಹೇಳಿಕೆ ಮಾತು ಕೇಳ್ಕೊಂಡು ನಿಮ್ಗೆ ಅವಾಗ ಚೆನ್ನಾಗಿ ಕಾಣಿಸ್ತಿತ್ತ ಕಣ್ಣು? ಅವಾಗ ಕಾಣಿಸ್ತದೆ. ಗಾಡಿ ಎಲ್ಲ ಅಲ್ಲ ರೀ, ಯಾವತ್ತೂ ಅಷ್ಟೇ ಒಬ್ರು ಕಟ್ಕೊಂಡು ಒಬ್ರು ನಂಬಿ ಬಂದ್ಮೇಲೆ ಅವನ್ ಕುಲ್ಡಾರೋ ಆಗ್ಲಿ ಕುಂಟಾರೋ ಆಗ್ಲಿ ಮನೆ ತನಕ ಚೆನ್ನಾಗಿದ್ ನೋಡ್ಕೊಳ್ಳೋನೆ ನಿಜವಾದ ಹೆಂಡತಿ, ನಿಜವಾದ ಗಂಡ ಅಲ್ವಾ? ನಿಮಗ್ ಕಾಣಲ್ಲ, ಹೇಳಿಕೆ ಮಾತು ಕೇಳ್ಕೊಂಡು ಇನ್ನೊಬ್ರು ಯಾವನ ಹೇಳಿದ ಮಾತು ಇವಾಗ ಯಾರು ನೋಡ್ತಾರ ಅವ್ರನ್ನ? ನಿಮ್ಮನ್ನ ಯಾರು ನೋಡ್ತಾರೆ? ಇಡೀ ಎಲ್ರಿಗೂ ಅನ್ಯಾಯ ಆಗೋಯ್ತು. ಆ ಅಮ್ಮಂಗೂ ಅನ್ಯಾಯ ಆಗೋಯ್ತು, ನಿಮ್ಗೂ ಅನ್ಯಾಯ ಆಗೋಯ್ತು. ಸರಿ, ನಿಮ್ಗೆ ಏನಾದ್ರು ಯೋಜನೆಗಳು ಸಿಗ್ತಾ ಇದೆಯಾ ಗೌರ್ಮೆಂಟ್ ಇಂದ? ಗೌರ್ಮೆಂಟ್ ಇಂದ ಪಿಂಚನ್ ಬರ್ತಿದೆ. ಪಿಂಚನ್ ಎಲ್ಲಕ್ಕೆ ಓಡಿಸ್ತಾ ಇದ್ದೀನಿ ಕಾಲ. ಪಿಂಚನ್ ನಿಮ್ಗೆ ಈಗಲೂ ಬರ್ತಾ ಇದೆಯಾ? ಇವಾಗ ಬರ್ತಾ ಇದೆ. ನಿಮ್ದು ಯಾವ್ದಕ್ ಬರ್ತಾ? ಎಷ್ಟು ಬರ್ತಾ ಇದೆ ನಿಮ್ಗೆ? ನಮ್ಗೆ 1400 ರೂಪಾಯಿ ಬರ್ತಾ ಇದೆ ಟೈಮ್ಗೆ? ಒಂದ್ ತಿಂಗಳು ಬರುತ್ತೆ, ಒಂದ್ ತಿಂಗಳು ಬರುತ್ತೆ, ಒಂದ್ ತಿಂಗಳು ಬರಲ್ಲ. ಒಂದ್ ತಿಂಗಳು ಬರುತ್ತೆ, ಒಂದ್ ತಿಂಗಳು ಬರಲ್ಲ. ಈಗ ಲೇಡೀಸ್ಗೆಲ್ಲ ಫ್ರೀ ಕೊಟ್ಬಿಡ್ತಾರೆ. ನಿಮ್ಮ ಅಭಿಪ್ರಾಯ ಏನು? ಏನ್ ಯೂಸೇ ಇಲ್ಲ.
ಈ ಕಡೆ ತಗೊಳ್ಳೋದು ಆ ಕಡೆ ಕೊಡೋದು ಅಷ್ಟೇ, ಈ ಕಡೆ ತಗೊಳ್ಳೋದು ಆ ಕಡೆ ಕೊಡೋದು ಅಷ್ಟೇ. ಜನರಿಗೆ ತೊಂದ್ರೆ, ಜನರಿಗೆ ಇಲ್ಲಿ ತಗೊಳ್ಳೋದು ಅಲ್ಲಿ ಕೊಡೋದು ಅಷ್ಟೇ. ಆ ಕಡೆ ಮೆಟ್ರೋ ರೇಟ್ ಜಾಸ್ತಿ ಆಯ್ತು, ಬಸ್ ರೇಟ್ ಜಾಸ್ತಿ ಆಯ್ತು, ಅದಕ್ಕೆ ಮೆಟ್ರೋಗೆ ಯಾರು ಜನ ಹೋಗ್ತಾ ಇಲ್ಲ. ಮೆಟ್ರೋ ಜನ ಜನ ಇಲ್ಲ ಹೋಗ್ತಾ ಮತ್ತೆ. ಇಲ್ಲ, ಜನನೇ ಹೋಗ್ತಾ ಇಲ್ಲ. ಮತ್ತೆ ಏರಿಯಾದಲ್ಲಿ ಏನ್ ಪ್ರಾಬ್ಲಮ್ ಇದೆ ಸರ್? ಏನ್ ತೊಂದ್ರೆ ಇಲ್ಲ. ಸರಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಚಚಾ, ಏನ್ ನಿಮ್ಮ ಹೆಸರು? ಮಹಬೂಬ್ ಪಾಷಾ. ಮಹಬೂಬ್ ಪಾಷಾ. ಮಹಬೂಬ್ ಪಾಷಾ, ಹೌ ಆರ್ ಯು? ಐ ಆಮ್ ಫೈನ್. ಫೈನಾ? ಹೆಂಗೆ, ಏನ್ ನಿಮ್ ಪ್ರಾಬ್ಲಮ್ ಏರಿಯಾದಲ್ಲಿ? ನಮ್ ಪ್ರಾಬ್ಲಮ್ ಏನು ಇಲ್ಲ, ಹಾ, ಆ ಮೋರಿ ಮೇಲೆ ಪ್ರಾಬ್ಲಮ್ ಜಾಸ್ತಿ. ಮೋರಿ ಮೇಲೆ ಪ್ರಾಬ್ಲಮ್. ಪ್ರಾಬ್ಲಮ್ ಏನ್ ಪ್ರಾಬ್ಲಮ್ ಮೋರಿ ಮೇಲೆ? ಗಾಂಜಾ ಹೊಡಿಯೋದು, ಗಾಂಜಾ ಹೊಡಿಯೋದು, ಅದು ಇದು ಅಷ್ಟೇ. ಬರೀ ಅದೇ ಆಯ್ತು, ಬಾರಿ ಅದೇ ಆಯ್ತು. ನಾವ್ ಹೇಳಿ ಸಾಕಾಯ್ತು, ಪೊಲೀಸ್ಗೂ ಕಂಪ್ಲೇಂಟ್ ಆಯ್ತು, ಎಲ್ಲ ಆಯ್ತು. ಬರ್ತಾರೆ, ಬಿಟ್ ಕೊಡ್ತಾರೆ, ಹೋಗ್ಬಿಡ್ತಾರೆ. ನಿಮ್ದೊಂದು ಸ್ಟೈಲ್ ತೋರ್ಸ್ಬಿಡಿಯಲ್ಲ. ಇಲ್ಲಿ ನಮ್ಮವ್ರು ಸರಿ ಇರಲ್ಲ. ಅವ್ರು ಯಾಕೆ ನಮ್ಮವ್ರು ಏನ್ ಮಾಡ್ತಾರೆ? ಏನ್ ಮಾಡ್ತಾರೆ, ಹೋಗ್ತಾರೆ ಒಳಗಡೆಯಿಂದ ಬಿಡಿಸ್ಕೊಂಡ್ ಬಂದ್ಬಿಡ್ತಾರೆ, ಬಿಡ್ಸ್ಕೊಂಡ್ ಬರ್ತಾರೆ. ಬಿಡ್ಸ್ಕೊಂಡ್ ಬರ್ಲಿ, ಬೇಡ ಅಂತಲ್ಲ. ಅದು ಒಂದು 6 ತಿಂಗಳು ಹೌದು. ಇವತ್ತು ಅಮ್ಮ ಆಗ್ಬೇಕು ಅವರಿಗೆ. ಹೌದು, ಇವತ್ತು ಚೆನ್ನಾಗಿರ್ತಾರೆ, ನಾಳೆ ತಿರ್ಗಾ ಮತ್ತೆ ಅದೇ ರಾಗ, ಮತ್ತೆ ಅದೇ ರಾಗ, ಅದೇ ರಾಮಾಯಣ. ಹೇಳಕ್ ಅವರು ಕಲ್ತು ಬಿಟ್ಟಿದ್ದಾರೆ ಚಟ. ಏನು ಮಾಡಕ್ ಆಗಲ್ಲ. ಅವ್ರು ಎಷ್ಟೇ ಹೊಡಿಲಿ, ಎಷ್ಟೇ ಇದು ಮಾಡಿ ಹೋಗಿ ಇದು ಆಟೋದಲ್ಲಿ ಕೂತ್ಕೊಳ್ಳೋದು, ಗಾಂಜಾ ಹೊಡಿಯೋದು, ಹೋಗ್ತಾ ಬರೋರು ನೋಡ್ತಾ ಇರೋದು. ನಾವು ಹೊಡೆದಿದ್ದೀನಿ, ಇಬ್ಬರು ಹೊಡೆದು ಕಳ್ಸಿದೀನಿ ನಾನು. ಹೌದಾ? ನೋಡಿ, ಈಗ ಬಸ್ ರೇಟ್ ಜಾಸ್ತಿ ಆಗೋಯ್ತು, ಅದಕ್ಕೆ ಮೆಟ್ರೋ ರೇಟ್ ಜಾಸ್ತಿ ಎಲ್ಲ ಆಯ್ತು. ಯಾಕೆ ಫ್ರೀ ಕೊಟ್ರು ನಿಮಗೆ ಜಾಸ್ತಿ ಮಾಡಿದ್ರು ಅಷ್ಟೇ, ಇನ್ನೇನು ಇಲ್ಲ. ಏನಿಲ್ಲ ಅಲ್ಲಿ. ಆ ಸರ್ಕಾರ ಈ ಸರ್ಕಾರ ಎಲ್ಲಾರು ಎಲ್ಲ ಅವ್ರೇನೆ. ಯಾವ ಸರ್ಕಾರ? ಎಲ್ಲ ಕಳ್ರೇನೆ. ಯಾರು ಇದ್ದೇ ಸಾಕ್ಷ್ಯ ಇಲ್ಲ. ಸನ್ಮಾನ ಮಾಡ್ತವ್ರೆ, ಮೈ ಮೇಲೆ ಟಾಪ್ ಹಾಕ್ಬಿಟ್ಟು ಸನ್ಮಾನ ಮಾಡ್ತವ್ರಲ್ಲಪ್ಪ. ಶಾಲ್ ಹಾಕ್ಬಿಟ್ಟು ಸನ್ಮಾನ ಮಾಡೋದು ನೋಡಿದೀನಿ, ಪೇಟ ಸನ್ಮಾನ. ಇವ್ರು ಯಾವ್ದಾದ್ರು ಟಾಪ್ ಲೆಗ್ಗಿನ್ಸ್ ಹಾಕ್ಬಿಟ್ಟು ಸನ್ಮಾನ ಮಾಡ್ತಾರ ನಿಮ್ ಮೇಲಿಂದ. ಶಾಲ್ ಹಾಕ್ಲಾ ಸನ್ಮಾನ? ಅಯ್ಯೋ ಬೇಡಣ, ನಮ್ಗೆ ಸನ್ಮಾನ ಮಾಡಿಸ್ಕೊಳ್ಳೋ ಹುಚ್ಚಿಲ್ಲ, ಕೆಲಸ ಮಾಡೋ ಹುಚ್ಚು. ಅದು ಮುಖ್ಯ, ಕೆಲಸ ಮಾಡ್ಬೇಕು, ಅದು ಮುಖ್ಯ. ನಮಸ್ಕಾರ. ನಿಮ್ ಮನೆಗೆ ಬರ್ತೀನಿ. ನಿಮ್ ಮನೆಯವರೆಲ್ಲ ಒಂದೇ ಮನೆ ಅಲ್ಲ? ನಿಮ್ ಯಜಮಾನ್ರದ್ದು ಪಾಪ ದುಡ್ಡಿನ ಲೆಕ್ಕ, ನಿಮ್ದು ಫ್ರೀ ಲೆಕ್ಕ ಅಲ್ವೇ? ಯಾವ ಲೆಕ್ಕ ಇಲ್ಲ. ಬನ್ನಿ ಹೇಳ್ತೀರ ಆಚೆ. ಬಸ್ ನಲ್ಲಿ ಎಲ್ಲಿ ಓಡಾಡಲ್ಲ ನಾನು. ಯಾಕೋ? ಇಲ್ಲ, ಎಲ್ಲಿ ಹೋಗಲ್ಲ. ಯಾಕೆ ಓಡಾಡಲ್ಲ? ಹುಷಾರಿಲ್ಲ, ಮನೆಗೆ ಇರ್ತೀನಿ, ಎಲ್ಲಿ ಹೋಗಲ್ಲ. ಹುಷಾರು ಸರಿ ಮಾಡ್ಕೋತಾ ಇರ್ಬೇಕು, ಹೋಗ್ತಾ ಇರ್ಬೇಕು. ಪಾರ್ಕಿಂಗ್ ಹೋಗ್ತೀನಿವಲ್ಲ. ಹೌದಾ? ಎಮ್ಎಲ್ಎ ಹೆಂಗೆ? ನಿಮ್ ಎಮ್ಎಲ್ಎ ಇಲ್ಲಿ ಬರ್ತಾರ ಅವರು? ಬರ್ತಾರೆ, ಆಮೇಲೆ ಹೋಗ್ತಾ ಇರ್ತಾರೆ ಅಷ್ಟೇ. ಅಷ್ಟೇ, ಮತ್ತೆ ಬಂದ್ ನೋಡು ಇಲ್ಲ, ಏನೂ ಇಲ್ಲ. ಸಾಹೇಬ್ರು ಕೇಳೋಣ ಬನ್ನಿ. ಈಗ ಸಾಹೇಬ್ರೆ ಬನ್ನಿ ತಾತ. ಅಯ್ಯೋ ನಮ್ ತಾತ. ನಿಮ್ ಹೆಸರೇನು? ದೇವರಾಜ್. ದೇವರಾಜು. ನಿಮ್ದು ಡೇಟ್ ಆಫ್ ಬರ್ತ್ ನೆನಪಿದ್ಯಾ? 39. ಆ ಕಾಲದಲ್ಲೇ ದೇವರಾಜ್ ಅಂತ ಡೈನಾಮಿಕ್ ಆಗಿ ಹೆಸರಿಟ್ಬಿಟ್ಟವ್ರೆ. ಇಲ್ಲ ಸರ್, ರಾಮಣ್ಣ ಇಲ್ಲ, ದೇವರಾಜ್. ದೇವರಾಜು. ಸ್ವತಂತ್ರ ಪೂರ್ವದಲ್ಲಿರೋರು ನೀವು. ಹೌದು. ನಂಗೆ ಹೇಳಿ, ಇವಾಗ ಸ್ವತಂತ್ರ ಸಿಗೋ ಟೈಮಲ್ಲಿ ಹೆಂಗಿತ್ತು ಇಲ್ಲೆಲ್ಲ? ಸರ್ ಆವಾಗ ಇತ್ತು 10 ರೂಪಾಯಿ ಕೊಟ್ರೆ ಒಂದ್ ವಾರ ಇದು ಹೆಂಗಸರು, ನಮ್ಮ ಹೆಂಗಸರು ಮಾಡ್ತಾ ಇದ್ರು ಹಾಲು ತರಕಾರಿ ಎಲ್ಲ. ಇವಾಗ 500 ರೂಪಾಯಿ ಕೊಟ್ಟರು ಕೂಡ ನಮ್ಮ ಮಗ್ಳು ಏನು ಮಾಡಕ್ಕಾಯ್ತು, ತರಕಾರಿ ಎಲ್ಲ ಅದಕ್ಕೆಲ್ಲ ಇದಕ್ಕೆಲ್ಲ. 500 ರೂಪಾಯಿ ಒಂದು ಊಟ ಬರುತ್ತೆ ಹೋಟೆಲ್. ಹೋಟ್ಲಲ್ಲಿ ಬರ್ತದೆ. 500 ಜನ ಪಡಿಸಬಹುದಿತ್ತು ಸರ್. ನಾವ್ 800 ರೂಪಾಯಿ ನಮ್ಮ ಹೆಂಗಸರು ಸೀರೆಗೆ ಮದುವೆಗೆ ತಗೊಂಡಿದ್ದೀವಿ. 800 ರೂಪಾಯಿ. ಬರೀ 800. ಇವತ್ತು 80,000. ಅದು ಮಾರಿದ್ರೆ 1000 ರೂಪಾಯಿ ಬಂದ್ಬಿಡ್ತು. ಹೌದಾ? ನೋಡಿ ಹಿಂಗೆ. ನೋಡಿ ಇವಾಗ ನಮ್ಮ MLA ಇದಾರಲ್ಲ, ಅವ್ರನ್ನ ಹುಡ್ಕೊಡಿ. ಹುಡ್ಕೊಡ್ಬೇಕಾ? ನೀವು ಹುಡುಕಿ ನಮ್ ಗಂಟ ಬಂದು ನಿಲ್ಸಿ. ಕಾಣೆ ಆಗಿದ್ದಾರೆ ಪದಾರ್ಥಗಳು. ಬನ್ನಿ 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 ಬನ್ನಿ. ಪಕ್ಕದಲ್ಲಿರೋರು ನಾಟಕ ಏನು ಪಕ್ಕದಲ್ಲಿರೋರು ಫೋನ್ ನಂಬರ್ ಬರ್ಕೋಪ್ಪ. ನಮ್ಮ ಯಜಮಾನ್ರು ದೇವರಾಜ್ಗೆ ನೀವು ಎಲ್ಪ್ ಮಾಡ್ತೀನಿ ಅನ್ಬಿಟ್ಟು ನಂಬರ್ ಬರ್ಕೊಂಡು ನಾವು ಎಷ್ಟು ವರ್ಷ ಆಯ್ತು? ಎಷ್ಟು? 1 ವರ್ಷ ಮೇಲೆ ಆಯ್ತು. 1 ವರ್ಷದ ಮೇಲೆ ಆಯ್ತು. ಎಲೆಕ್ಷನ್ ಟೈಮಲ್ಲಿ 2 ವರ್ಷ ಆಯ್ತು. ಹಂಗಾರೆ 2 ವರ್ಷದಿಂದ ನಮ್ಮ ಅಜ್ಜನ್ ನಂಬರ್ ತಗೊಂಡು ಹೋಗಿದ್ರಲ್ಲ ನೀವು? ಅಲ್ರಿ, ಬಿಡಕ್ಕೆ ನಂಗೆ ಕೊಡ್ರಿ, ನಾನು ಮಾತಾಡ್ತೀನಿ. ಓಕೆ, ಕಾರ್ಯಕ್ರಮ ಕೊನೆ ಮಾಡೇ ಬಿಡೋಣ. ಇವರೆಲ್ಲ ಏನೇನ್ ಪ್ರಾಬ್ಲಮ್ ಹೇಳಿದಾರೆ ಇದಿಷ್ಟು ಕ್ಲಿಯರ್ ಆಗಬೇಕು. ಇರೋ ಜನರಿಗೆ ನೆಮ್ಮದಿ ಕೊಡಿ ದಯವಿಟ್ಟು ಅಂತ ಕೇಳ್ತಾ, ನೀವು ಕೊಟ್ರೆ ನಿಮ್ಮನ್ನ ಇದೇ ಜಾಗದಲ್ಲಿ ಕರ್ಕೊಂಡ್ಬಂದು ಸುರೇಶ್ ಅಣ್ಣ ಕೆಲಸ ಮಾಡಿದ್ರು ಅಂತ ಹೇಳಿ ಇದೇ ರಿಪಬ್ಲಿಕ್ ಕನ್ನಡದಲ್ಲಿ ನಾವು ತೋರಿಸುವಂತ ಕೆಲಸ ಮಾಡ್ತೀವಿ. ಮತ್ತೊಂದು ಕ್ಷೇತ್ರದಲ್ಲಿ ಮತ್ತಷ್ಟು ಸಮಸ್ಯೆನ ಹೊತ್ಕೊಂಡು ಜನರ ಸಮಸ್ಯೆನ ಕೇಳ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.